ಸಿ ಎಂ ಆಗಬೇಕು ಅಂತ ಲೋಕಸಭೆ ಚುನಾವಣೆ ಒಳಗಡೆ 3 ಡಿ ಸಿ ಎಂ ಆದರೆ ಒಳ್ಳೆಯದಾಗುತ್ತೆ ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದೆ ಸರ್. ನೋಡಿ, ಸತೀಶ್ ಜಾರಕಿಹೊಳಿ ಅವರಾಗಲಿ ಹಿಂದೆನೂ ಕೂಡ ಇದೆಲ್ಲ ಬಗ್ಗೆ ಡಿಮ್ಯಾಂಡ್ ಇತ್ತು. ಈಗ ಇದು ಪಕ್ಷದ ಒಳಗಡೆ ನಾನು ಹೊರಗಡೆ ಸ್ಟೇಟ್ಮೆಂಟ್ ಮಾಡುವಂಥ ಕೆಲಸ ಅಲ್ಲ. 3 ಆಗಬೇಕು, ಏನಾಗಬೇಕು, ಉಪಮುಖ್ಯಮಂತ್ರಿ ಆಗಬೇಕು ಬೇಡ ಎಲ್ಲನೂ ಕೂಡ ಪಕ್ಷದ 4 ಕೋಟಿ ಮಧ್ಯದಲ್ಲಿ ಚರ್ಚೆ ಆಗ್ತದೆ. ಅದನ್ನು ನಾನು ಇಲ್ಲೇನು ಹೇಳೋದಿಲ್ಲ, ನಾನು ಬಹಿರಂಗವಾಗಿ ಹೇಳೋದು. ನನ್ನ ಅಭಿಪ್ರಾಯ ಏನಿದೆ ನಾನು ಪಕ್ಷದಲ್ಲಿ ಹೇಳ್ತೇನೆ. ಸಂಬಂಧಿಸಿದವ್ರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ, ಸುರ್ಜೇವಾಲಾ ಅವ್ರಿಗೆ, ವೇಣುಗೋಪಾಲ್ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೀವಿ. ಅದು ನಮ್ಮ ಸಂಬಂಧಿಸಿದವರು ನಮ್ಮ ಅಭಿಪ್ರಾಯ ಅಲ್ಲಿ ಹೇಳ್ತೀವಿ. ಇಲ್ಲಿ ಹೇಳುವಂಥ ಕೆಲಸ ಅಲ್ಲ ಅದು. ನೀವು ಮಾಡ್ತಿದ್ರೆ ನಿಮ್ಗೆ ಹೇಳ್ತಿದ್ವಿ, ನೀವು ಮಾಡೋಂಗಿಲ್ಲ. ಧನ್ಯವಾದ. ಥ್ಯಾಂಕ್ ಯು. ಲೋಕಸಭೆ ಚುನಾವಣೆ ಒಳಗಡೆ 3 ಡಿ ಸಿ ಎಂ ಆದರೆ ಒಳ್ಳೆಯದಾಗುತ್ತೆ ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದೆ ಸರ್. ನೋಡಿ, ಸತೀಶ್ ಜಾರಕಿಹೊಳಿ ಅವರಾಗಲಿ ಹಿಂದೆನೂ ಕೂಡ ಇದೆಲ್ಲ ಬಗ್ಗೆ ಡಿಮ್ಯಾಂಡ್ ಇತ್ತು. ಈಗ ಇದು ಪಕ್ಷದ ಒಳಗಡೆ ನಾನು ಹೊರಗಡೆ ಸ್ಟೇಟ್ಮೆಂಟ್ ಮಾಡುವಂಥ ಕೆಲಸ ಅಲ್ಲ. 3 ಆಗಬೇಕು, ಏನಾಗಬೇಕು, ಉಪಮುಖ್ಯಮಂತ್ರಿ ಆಗಬೇಕು ಬೇಡ ಎಲ್ಲನೂ ಕೂಡ ಪಕ್ಷದ 4 ಕೋಟಿ ಮಧ್ಯದಲ್ಲಿ ಚರ್ಚೆ ಆಗ್ತದೆ. ಅದನ್ನು ನಾನು ಇಲ್ಲೇನು ಹೇಳೋದಿಲ್ಲ, ನಾನು ಬಹಿರಂಗವಾಗಿ ಹೇಳೋದು. ನನ್ನ ಅಭಿಪ್ರಾಯ ಏನಿದೆ ನಾನು ಪಕ್ಷದಲ್ಲಿ ಹೇಳ್ತೇನೆ. ಸಂಬಂಧಿಸಿದವ್ರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ, ಸುರ್ಜೇವಾಲಾ ಅವ್ರಿಗೆ, ವೇಣುಗೋಪಾಲ್ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೀವಿ. ಅದು ನಮ್ಮ ಸಂಬಂಧಿಸಿದವರು ನಮ್ಮ ಅಭಿಪ್ರಾಯ ಅಲ್ಲಿ ಹೇಳ್ತೀವಿ. ಇಲ್ಲಿ ಹೇಳುವಂಥ ಕೆಲಸ ಅಲ್ಲ ಅದು. ನೀವು ಮಾಡ್ತಿದ್ರೆ ನಿಮ್ಗೆ ಹೇಳ್ತಿದ್ವಿ, ನೀವು ಮಾಡೋಂಗಿಲ್ಲ. ಧನ್ಯವಾದ. ಥ್ಯಾಂಕ್ ಯು.